ಬೆಂಗಳೂರಿನಲ್ಲಿ ಹೃದಯಾಘಾತಕ್ಕೆ ರೈತರೊಬ್ಬರು ಮೃತಪಟ್ಟಿರ್ತಕ್ಕಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಹೃದಯಾಘಾತಕ್ಕೆ ರೈತ ಬಲಿಯಾಗಿರುವಂತಹ ಘಟನೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಅಂತ ಇವರು ಆಗಮಿಸಿದ್ರಂತೆ. ಆ ಸಂದರ್ಭದಲ್ಲಿ ರೈತ ಸಾವನ್ನಪ್ಪಿದ್ದಾರೆ. ಗುಂಡ್ಲುಪೇಟೆ ಮೂಲದ 50 ವರ್ಷದ ಈಶ್ವರ್ ಅಂತಕ್ಕಂಥವ್ರು ಮೃತಪಟ್ಟಿದ್ದಾರೆ. ಅಂದರೆ ಅವರು ಅದಕ್ಕೆ ಬರಬೇಕಾದ್ರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾರೆ ಟ್ರೈನಲ್ಲಿ. ರೈಲ್ ಇಳಿದು ಹೊರಬರುವಾಗ ಅಸ್ವಸ್ಥರಾಗಿದ್ದಾರೆ ರೈತ ಈಶ್ವರ್. ಕೂಡಲೇ ಪೊಲೀಸರು CPRಗೆ ಪ್ರಯತ್ನ ಪಟ್ಟಿದ್ದಾರೆ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ. ಆಮೇಲೆ ಹಾಸ್ಪಿಟ್ಲಿಗೆ ಸಾಗಿಸುವ ಮಾರ್ಗ ಮಧ್ಯೆ ಅವರು ಪ್ರಾಣವನ್ನು ಬಿಟ್ಟಿದ್ದಾರೆ. ಇವರೇ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ಅವರು. ಹೃದಯಾಘಾತ ಅಂತಕ್ಕಂಥದ್ದು ಹೆಂಗೆ ಅಂದರೆ ವೆರಿ ಕಾಮನ್ ಅನ್ನೋ ಥರ ಆಗ್ಬಿಟ್ಟಿದೆ. ಎಲ್ಲಿ ಯಾವಾಗ ಯಾರಿಗಾಗುತ್ತೆ, ಯಾರು ಕುಸಿದು ಬೀಳ್ತಾರೆ ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ ನೋಡಿ. ಸಾಮಾನ್ಯ ಡಾಕ್ಟರ್ ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಅರ್ಧ ಗಂಟೆ ಗೋಲ್ಡನ್ ಅವರು ಕರ್ಕೊಂಬಂದ್ಬಿಟ್ರೆ ಬದುಕಿಸ್ತೀವಿ ಅಂತ. ಇವ್ರು ಯಾರಿಗೂ ಚಾನ್ಸೇ ಕೊಡ್ತಿಲ್ಲ ಅದು ಅರ್ಧ ಗಂಟೆ. ಇವಾಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಏನಿದೆ ಡೀಟೇಲ್ಸು? ವೆರಿ ಅನ್ಫಾರ್ಚುನೇಟ್ ರೈತರ ಸಾವು. ಎಷ್ಟು ಗಂಟೆಗಾಯಿತು, ಏನೆಲ್ಲ ಮಾಹಿತಿ ಇದೆ? ಅರವಿಂದ್, ಇವತ್ತು ಬೆಂಗಳೂರಿನಲ್ಲಿ ರೈತರೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂತ ಘಟನೆ ನಡೆದಿರುವಂತದ್ದು. ಈ ವಿಧಾನಸೌಧಕ್ಕೆ ರೈತರ ಸಭೆಗೆ ಬರುವಂತ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ರೈತ ಈಶ್ವರ್ ಎಂಬುವಂತ ರೈತರು ಬಂದಿದ್ರು. ಆ ಸಂದರ್ಭದಲ್ಲಿ ಮೆಜೆಸ್ಟಿಕ್ ನ ರೈಲ್ವೆ ನಿಲ್ದಾಣದಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಂತ ಕಾರಣ ಅಲ್ಲಿಂದ ನೇರವಾಗಿ ತಕ್ಷಣ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ವೈದ್ಯರು ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ದೃಢಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಘಟನಾ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡ್ತಿರುವಂತದ್ದು. ಈಗ ಪ್ರಾಥಮಿಕವಾಗಿ ವೈದ್ಯರ ಮಾಹಿತಿ ಪ್ರಕಾರ ಅವರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನಾಗೇಶ್, ಧನ್ಯವಾದ.